ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಣ ಅಭಿಯಾನ ತಾರೀಕು 26/1/2 ಸಂಜೆ 4 ಗಂಟೆಯಿಂದ 6 ಗಂಟೆಯ ತನಕ ಶಿರೂರಿನಿಂದ ಕಣ್ಣೂರು, ಕಾಸರಗೋಡು ಜಿಲ್ಲೆಯವರೆಗೆ ಸುಮಾರು 108 ತಂಡಗಳ 108 ಕಡೆಗಳಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಣ ಮಾಡುವ ಸಂಕಲ್ಪವನ್ನು ಮಾಡಿದ್ದೇವೆ. ಈ ನಿಮಿತ್ತ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಡಾಕ್ಟರ್ ಸೋಂಡಾ ಭಾಸ್ಕರ್ ಕಟೀಲು, ಹಾಗೆಯೇ ಸಂಯೋಜಕರಾದಂತಹ ಕೆಯ್ಯೂರು ಶ್ರೀ ನಾರಾಯಣ್ ಭಟ್, ಹಾಗೆಯೇ ಮಂಗಳೂರು ತಾಲೂಕು ಇನ್ಚಾರ್ಜ್ ಆದಂಥ ಶ್ರೀಮತಿ ಗಾಯತ್ರಿ ಸುರೇಶ್ ಅವರು, ಹಾಗೆಯೇ ಜಗನ್ನಾಥ್ ಅವರು ಮತ್ತೆ ಸತೀಶ್ ಬೈಕಂಪಾಡಿ ಸುರತ್ಕಲ್ನ ಇಷ್ಟು ಜನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ. ನಮ್ಮ ಈ ವಿಷ್ಣು ಸಹಸ್ರನಾಮ ಪಠಣದ ಬಗ್ಗೆ ಸುವಿಸ್ತಾರವಾದ ವರದಿಯನ್ನ ಕೆಯ್ಯೂರು ನಾರಾಯಣ್ ಭಟ್ ಅವರು ನಮಗೆ ನೀಡಲಿದ್ದಾರೆ. ಈಗ ಕೆಯ್ಯೂರು ನಾರಾಯಣ ಭಟ್ ಅವರು ತಮಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಶ್ರೀ ಕ್ಷೇತ್ರ ಪಾವಂಜೆಯ ಮಹಾಸನ್ನಿಧಾನಕ್ಕೆ ತಲೆಬಾಗಿ ಉಪಸ್ಥಿತರಿರುವ ಸಮಿತಿಯ ಹಿರಿಯ ಪದಾಧಿಕಾರಿಗಳಿಗೆ ಗೌರವವನ್ನು ಸಲ್ಲಿಸಿಕೊಂಡು ಪತ್ರಕರ್ತ ಮಿತ್ರರಾದ ನಿಮಗೆಲ್ಲರಿಗೆ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜನವರಿ 26 ಸಾಯಂಕಾಲ 4ರಿಂದ 6 ಗಂಟೆಯವರೆಗೆ ನಮ್ಮ ಈ ಭಾಗದ ಕರಾವಳಿಯಲ್ಲಿ ಸಮುದ್ರ ತಟದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮದ ಸಂಯೋಜನೆ ಮಾಡಿದೆ. ಪಾವಂಜೆ ಕ್ಷೇತ್ರ ಅನೇಕ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಇಡೀ ಸಮಾಜಕ್ಕೆ ಒಂದು ರೀತಿಯ ಕ್ರಾಂತಿಕಾರಿ ಮಾರ್ಗದರ್ಶನ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಮಾಡ್ತಾ ಬಂದಿರುವಂಥದ್ದು ನಮಗೆಲ್ಲರಿಗೆ ಗೊತ್ತಿರುವಂಥ ಸಂಗತಿ. ಇದೇ ಈ ವಿಷ್ಣು ಸಹಸ್ರನಾಮ ಪಾರಾಯಣ ಅಭಿಯಾನ ಇದು ಒಂದು ಅತ್ಯಂತ ಮಹತ್ವದ ಹೆಜ್ಜೆಯನ್ನಿಟ್ಟು ಪಾವಂಜೆ ಕ್ಷೇತ್ರ, ಅಲ್ಲಿಯ ಆಡಳಿತ ವರ್ಗದವರು, ಭಕ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಕಣ್ಣೂರಿನಿಂದ ಆರಂಭಿಸಿ ಅಥವಾ ಈ ಕಡೆ ಬೈಂದೂರಿನಿಂದ ಆರಂಭಿಸಿ ಕರಾವಳಿಯ ಕಡಲ ತಡಿಯಲ್ಲಿ 108 ಜನರ ಗುಂಪುಗಳಲ್ಲಿ 108 ಕಡೆಗಳಲ್ಲಿ ಏಕಕಾಲಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ವಿಷ್ಣು ಸಹಸ್ರನಾಮ ಪಠಣ ಅಥವಾ ಪಾರಾಯಣ ಸಾಮೂಹಿಕವಾಗಿ ನಡೆಯಲಿಕ್ಕಿದೆ. ಇದರ ಕಲ್ಪನೆಯೇ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಯೋಚನೆ ಮಾಡಿದರೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೈ ರೋಮಾಂಚನಗೊಳ್ತದೆ. ಯಾಕೆ ಅಂತ ಹೇಳಿದರೆ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಮಹತ್ವದ ಶಕ್ತಿ ಇದೆ. ವೈಜ್ಞಾನಿಕವಾಗಿ ಕೂಡ ವಿಷ್ಣು ಸಹಸ್ರನಾಮ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬದಲಾವಣೆಗಳು ತರಬಲ್ಲಂತಹ ಶಕ್ತಿ ಇರುವಂಥದ್ದು ಅಂತ ಅದು ಸ್ಪಷ್ಟವಾಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ, ಯಶಸ್ವಿಯಾಗಿ, ಆ ಮೂಲಕ ಏನು ನಮ್ಮ ಸಂಕಲ್ಪ ಇದೆ ಅದು ಈಡೇರುವ ರೀತಿಯಲ್ಲಿ ಸಮಾಜದ ಸಮಸ್ತ ಬಂಧುಗಳ, ಎಲ್ಲ ಇಲಾಖೆಯ ಪ್ರಮುಖರ, ಗಣ್ಯರ, ಸ್ವಾಮೀಜಿಗಳ, ಪೀಠಾಧಿಪತಿಗಳ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಪೂರ್ಣ ಸಹಕಾರವನ್ನು ನಾವು ಅಪೇಕ್ಷಿಸ್ತಾ ಇದ್ದೇವೆ. ಎಲ್ಲರೂ ಸೇರಿಕೊಂಡು ಎಲ್ಲರ ಹಿತಕ್ಕಾಗಿ ಮಾಡತಕ್ಕಂಥ ಕಾರ್ಯಕ್ರಮ. 108 ಅನ್ನುವ ಸಂಖ್ಯೆ ಯಾಕೆ ಅಂತ ಒಂದು ಪ್ರಶ್ನೆ ಬರ್ಬೋದು. ವಿಷ್ಣು ಸಹಸ್ರನಾಮದಲ್ಲಿ 108 ಶ್ಲೋಕಗಳಿವೆ. 1008 ಭಗವಂತನ ನಾಮಗಳಿದೆ. ಭಗವಂತನ ನಾಮ ಅಂದರೆ ಹೆಸರು ಅಂದರೆ ಭಗವಂತನ ಗುಣಗಳು. ಆ 1008 ಗುಣಗಳನ್ನು ಏಕಕಾಲಕ್ಕೆ ಈಗ ನಮಗೆ ಬಂದ ಮಾಹಿತಿಯ ಪ್ರಕಾರ ಸುಮಾರು 160 ಗುಂಪುಗಳು, ಅದಕ್ಕಿಂತ ಹೆಚ್ಚಾಗಬಹುದು. ಇನ್ನೊಂದು 2-3 ದಿನ ಇರುವುದರಿಂದ ಬಹಳಷ್ಟು ಬೇಡಿಕೆ ಇದೆ. ಒಂದು ಸಾಮಾನ್ಯ ಮಾತಲ್ಲಿ ಹೇಳುವುದಾದ್ರೆ ಅಂಡರ್ ಕರೆಂಟ್, ತನ್ನಿಂದ ತಾನೇ. ನಾವು ಇದಕ್ಕೆ ದೊಡ್ಡ ಪ್ರಚಾರ ಕೊಡಲಿಕ್ಕೆ ಹೋಗಲಿಲ್ಲ.
ಬ್ಯಾನರ್ಗಳನ್ನು ಈ ಮೊದಲೇ ಹಾಕಲಿಲ್ಲ, ಈಗ ನಿನ್ನೆ ಮೊನ್ನೆ ಹಾಕ್ತಾ ಇದ್ದೇವೆ ಅಷ್ಟೇ. ಆದರೂ ಜನರು ಸ್ವ ಇಚ್ಛೆಯಿಂದ ಇದನ್ನು ಮಾಡ್ತೇವೆ, ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಸಹಕರಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಅನೇಕ ಅಯೋಮಯ ಗೊಂದಲದ ವಾತಾವರಣವನ್ನು ಕಾಣ್ತೇವೆ. ಅದಕ್ಕೆ ಒಂದು ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳಬಲ್ಲಂತಹ ವ್ಯವಸ್ಥೆ ಇದು ಅಂತ ಹೇಳುವುದು ಸ್ಪಷ್ಟ. ಪರಿಹಾರ ಹೇಗೆ ಅಂತ ಹೇಳಿದರೆ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಾವು ಮಾಡಿದರೆ ಒಂದು ಸಲ ಪಾರಾಯಣ ಮಾಡಲಿಕ್ಕೆ ಸುಮಾರು 20 ನಿಮಿಷ ತಗೊಳ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ಶುದ್ಧ ಮನಸ್ಸಿನಿಂದ ಪಾರಾಯಣ ಮಾಡಿದರೆ ಒಂದು ವೈಬ್ರೇಷನ್ ನಮ್ಮಲ್ಲಿಯೇ ಅನುಭವಕ್ಕೆ ಬರ್ತದೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಏನು ಲಾಭ, ಏನಾಗುತ್ತದೆ, ಏನು ಅದರ ಕೊಡುಗೆ ಅಂತ ಹೇಳುವುದಕ್ಕಿಂತ, ಅದನ್ನು ವಿವರಿಸುವುದಕ್ಕಿಂತ ಹೆಚ್ಚು ಅನುಭವಿಸಿಯೇ ನೋಡಬೇಕು, ಅನುಭವಿಸಿಯೇ ಅದನ್ನು ಆಲೋಚನೆ ಮಾಡಬೇಕು. ಇನ್ನೊಂದು ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಪಾವಂಜ ಕ್ಷೇತ್ರದ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂಥ, ಧಾರ್ಮಿಕವಾಗಿ ಎಲ್ಲರನ್ನೂ ಜೋಡಿಸತಕ್ಕಂಥ ಪ್ರಯತ್ನ ಇದೆ. ಇದರಲ್ಲಿ ಯಾವುದೇ ಸಾಮಾನ್ಯವಾಗಿ ಹೇಳುವಂಥ ಮಾತು, ಯಾರು ತಪ್ಪು ತಿಳ್ಕೊಳ್ಬಾರ್ದು. ಜಾತಿ, ಮತ, ಲಿಂಗಭೇದ, ಹೆಂಗಸರು ಮಾಡಬಾರ್ದು, ಮಕ್ಕಳು ಮಾಡಬಾರ್ದು, ಆ ರೀತಿ ಹಿರಿಯರಿಗೆ ಕಷ್ಟ. ಯಾರಿಗೆ ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಆಸಕ್ತಿ ಇದೆ, ಇಚ್ಛೆ ಇದೆ, ಅವರೆಲ್ಲರಿಗೆ ಸ್ವಾಗತ ಇದೆ. ಎಲ್ಲರೂ ಕೂಡ ಬರಬೇಕು ಇದಕ್ಕೆ. ಯಾಕೆ ಅಂತ ಹೇಳಿದರೆ, ಇಡೀ ಒಂದು ಸಮುದ್ರದ ತಟದಲ್ಲಿ ಒಂದು ಯೋಚನೆ, ಜಸ್ಟ್ ಇಮೇಜ್ ಅಂತ ಹೇಳ್ತೇವೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಏಕಕಾಲದಲ್ಲಿ ಸಮುದ್ರಾಭಿಮುಖವಾಗಿ ಕೂತು ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥದ್ದು. ಇದರ ಉದ್ದೇಶ ಸಮಾಜ ಕಲ್ಯಾಣ ಅಥವಾ ಲೋಕ ಕಲ್ಯಾಣ ಅಂತ ನಾವು ಹೇಳ್ತೇವೆ. ಸಮಾಜಕ್ಕೆ ಒಳ್ಳೆಯದಾಗಬೇಕು. ಅದರ ಒಳಗೆ ಅನೇಕ ವಿಷಯಗಳಿದೆ. ವೈಯಕ್ತಿಕವಾಗಿ ಒಬ್ಬೊಬ್ಬ ವ್ಯಕ್ತಿ ಸರಿಯಾಗುತ್ತಾ ಬಂದರೆ, ಬದಲಾದರೆ ಆ ಕುಟುಂಬ ಬದಲಾಗ್ತದೆ. ಆ ಕುಟುಂಬ ಬದಲಾದರೆ ಆ ಪರಿಸರ ಚೆನ್ನಾಗಿರ್ತದೆ. ಆ ಪರಿಸರ ಚೆನ್ನಾಗಿ ಆದರೆ ಇಡೀ ನಮ್ಮ ಸಮಾಜ ಸುಸ್ಥಿತಿಯಲ್ಲಿರುತ್ತೆ. ಯಾವುದೇ ಗೊಂದಲ, ಯಾವುದೇ ರೀತಿಯ ಹೀನ ಕೃತ್ಯಗಳು, ಇವತ್ತು ನಡೆಯುವಂಥ ಎಲ್ಲ ಕೆಟ್ಟ ಕೆಲಸಗಳಿಗೆ ಖಂಡಿತವಾಗಿ ನಾವು ಅದನ್ನು ತಡೆಯುವುದಕ್ಕೆ ಖಂಡಿತ ಸಾಧ್ಯ ಉಂಟು. ಹಾಗಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿ ಸಮುದ್ರ ಕೊರೆತ ಅದನ್ನು ತಡೆಯುವಂಥದ್ದು ಒಂದು, ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸಮುದ್ರದ ಅಲೆ ಹೇಗೆ ಮುಂದಕ್ಕೆ ಮುಂದಕ್ಕೆ ಬರ್ತದೆ, ಅದೇ ರೀತಿ ವಿಷ್ಣು ಸಹಸ್ರನಾಮದ ಅಲೆಗಳು, ತರಂಗಗಳು, ನಮ್ಮ ಸ್ವರಗಳು ಹೋದಾಗ ಅದಕ್ಕೆ ತಡೆ ಆಗುವುದಕ್ಕೆ ಸಾಧ್ಯ ಉಂಟು. ಭಗವಂತನ ಒಲುಮೆ ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದು ಶತಸಿದ್ಧವಾದ ಮಾತು. ಹಾಗಾಗಿ ಸಮುದ್ರೋತ್ಪಾದಕದ ತಡೆಯುವಿಕೆ, ವೈಯಕ್ತಿಕವಾಗಿ ವ್ಯಕ್ತಿತ್ವವನ್ನು, ಸಂಸ್ಕಾರವನ್ನು ಬೆಳೆಸುವಂಥದ್ದು, ಸಾಮಾಜಿಕವಾಗಿ ಸಂಘಟನೆ, ಸಮಾಜದಲ್ಲಿ ಶಕ್ತಿ ತುಂಬುವಂಥದ್ದು, ಇನ್ನು ಸಮಾಜದಲ್ಲಿ ಇರತಕ್ಕಂತಹ ನೆಗೆಟಿವ್ ಏನಿದೆ, ಋಣಾತ್ಮಕ ವಿಷಯಗಳು, ಅದು ಹೋಗಲಾಗಿ ಧನಾತ್ಮಕ ವಿಷಯಗಳು, ಪಾಸಿಟಿವ್, ಈ ವೈಬ್ರೇಷನ್ ಬರಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಸಮಾಜದಲ್ಲಿ ಇರತಕ್ಕಂಥ ಅನೇಕ ಇತರ ಕುಂದುಕೊರತೆಗಳು, ನಾವು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಮಾನಸಿಕವಾಗಿ ನೆಮ್ಮದಿ ಇಲ್ಲ, ನಮ್ಮ ವ್ಯವಹಾರದಲ್ಲಿ ನೆಮ್ಮದಿ ಇಲ್ಲ, ಒಟ್ಟು ಸಮಾಜದಲ್ಲಿ ಅನೇಕ ಮಂದಿ ತನ್ನಿಂದ ತಾನೇ ಹಿನ್ನಡೆಗೆ ಅಥವಾ ಒಂದು ರೀತಿಯ ಖಿನ್ನತೆಗೆ ಹೋಗ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ. ಅಂಥದ್ದಕ್ಕೆಲ್ಲ ಈ ವಿಷ್ಣು ಸಹಸ್ರನಾಮ ಪಾರಾಯಣದ ಮೂಲಕ ಸರಿಯಾದ ಒಂದು ದಿಕ್ಕನ್ನು ಅಥವಾ ಒಂದು ಒಳ್ಳೆಯ ದಾರಿಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಮಾತು. ಇದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಮಾಡಿದ್ದೇವೆ. ಬೈಂದೂರಿನಿಂದ ಆರಂಭಿಸಿ ಕಣ್ಣೂರುವರೆಗೆ ಎಲ್ಲ ಪೀಠಾಧಿಪತಿಗಳು, ಸ್ವಾಮೀಜಿಯವರು, ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲರನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ 160ಕ್ಕಿಂತ ಹೆಚ್ಚು ಗುಂಪುಗಳು ತಯಾರಾಗಿವೆ. 108 ಅಂತ ನಮ್ಮ ಸಂಕಲ್ಪ ಇದ್ದದ್ದು, ಅದು ಭಗವಂತನ ಇಚ್ಛೆ. ಈ ವಿಷ್ಣು ಸಹಸ್ರನಾಮದ ಶಕ್ತಿ ಏನು ಅಂತ ಹೇಳಿದ್ರೆ ಅದು ಒಂದು ಅಂತ, ಜನರು ತಾ ಮುಂದು ನಾ ಮುಂದು ಅಂತ ಹೇಳುವ ರೀತಿಯಲ್ಲಿ ನಮಗೆ ಜೊತೆಗೆ ಬರ್ತಾ ಇದ್ದಾರೆ. ನಾವು ಪ್ರತಿದಿನ ಅದೇ ಸಂಕಲ್ಪದಲ್ಲಿ ಅದೇ ಕೆಲಸವನ್ನು ಮಾಡ್ತಾ ಇದ್ದರೆ ಎಲ್ಲಿಯೂ ಕೂಡ ಒಂದೇ ಒಂದು ಕಡೆ ಚಾಲೆಂಜ್, ಒಂದೇ ಒಂದು ಕಡೆ ನಮಗೆ ನೆಗೆಟಿವ್ ಬರಲಿಲ್ಲ. ಇದ್ಯಾಕೆ ಮಾಡ್ತೀರಿ, ಇದರಿಂದ ಏನು ಪ್ರಯೋಜನ, ಹಾಗೆ ಹೀಗೆ ಅಂತ ಮಾತಾಡುವಂಥವ್ರು ಇದ್ದಾರೆ. ಆದರೆ ಈವರೆಗೆ ಅಂತ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ನಮಗೆ ಸಿಗಲಿಲ್ಲ.
ಇದರ ಜೊತೆಗೆ ದೂರದಿಂದ ಬರುವವರು, ಉದಾಹರಣೆಗೆ ಸುಳ್ಯ, ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಇದು ಸ್ವಲ್ಪ ದೂರ ಆಗ್ತದೆ ಕಡಲ ಕಿನಾರೆಗೆ. ಈ ಬೆಲ್ಟಲ್ಲಿ ತೊಂದರೆ ಇಲ್ಲ, ಅವರಿಗೆ ಕೂಡ ನಾವು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾವ ರೀತಿ ಅಂತ ಹೇಳಿದರೆ, ಅವರವರ ಇಚ್ಛಾನುಸಾರ ಸ್ವಂತ ವಾಹನದಲ್ಲಿ ಬರ್ಬೋದು. ಸ್ವಂತ ವಾಹನದಲ್ಲಿ ಬರ್ಲಿಕ್ಕೆ ಆಗದಿದ್ದರೆ ನಮ್ಮ ಕಡೆಯಿಂದ ವಾಹನದ ವ್ಯವಸ್ಥೆ ಇದೆ, ಅದಕ್ಕೆ ಸಣ್ಣ ಪೇಮೆಂಟ್ ಮಾಡಿಯೂ ಬರ್ಬೋದು. ಅಕಸ್ಮಾತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಆದರೆ ನಾವು ಅಸಹಾಯಕರು ಅಂತ ಹೇಳಿದರೆ ಬರುವಂಥ ವ್ಯವಸ್ಥೆ ನಮ್ಮ ಕಡೆಯಿಂದ ಇದೆ. ಅದರ ಜೊತೆಗೆ ಸ್ವಯಂ ಸೇವಕರ ತಂಡ ಕೆಲಸ ಮಾಡ್ತಾ ಇದೆ. ನಾಡ್ದು ಸಾಮೂಹಿಕ ಪಾರಾಯಣದ ನಂತರ ಎಲ್ಲರಿಗೆ ಆಹಾರದ ಪೊಟ್ಟಣವನ್ನು ನೀಡ್ತೇವೆ. ಅದನ್ನು ಬಸ್ಸಿನಲ್ಲಿ ನೀಡುವುದು, ಯಾಕೆಂದರೆ ಅವರು ವಾಪಸ್ ಹೊರಡುವ ಹೊತ್ತಿಗೆ ನೀಡುವುದು. ಎರಡು ಉದ್ದೇಶ, ಒಂದು ಹಸಿವೆ ಆಗಿರ್ತದೆ, ಇನ್ನೊಂದು ಏನಾದ್ರು ಅಲ್ಲಿಯೇ ತಿಂದು ಅವರು ಬಿಸಾಡಿದರೆ ಮರುದಿವಸ ನಾವೊಂದು ಸಣ್ಣ ಕಿರಿಕ ಕೇಳಬಹುದು, ಅಲ್ಲಿ ಒಂದೆಲ್ಲ ಗಲೀಜು ಮಾಡಿಬಿಟ್ರು ಅಂತ. ಅದಕ್ಕೋಸ್ಕರ ಅವರು ಬಸ್ಸು ವಾಹನ ಏರಿದ ನಂತರ ಅವರಿಗೆ ನಮ್ಮ ಸ್ವಯಂ ಸೇವಕ ಮಿತ್ರರು ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಬೇಕಾದಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾರಿಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅವರಿಗೆ ಚೇರ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರ ಜೊತೆಗೆ ಬರುವವರನ್ನು ಎಚ್ಚರಿಕೆ ತಗೊಳ್ಬೇಕಾದ್ದು, ಸಮುದ್ರದ ತೀರ ಬೇರೆ ಯಾವುದೇ ಅಲ್ಲಿ ತಿರುಗುವಂಥದ್ದು, ಸಮುದ್ರ ನೋಡುವಂಥದ್ದು ವ್ಯವಸ್ಥೆಗಳು ನಮ್ಮ ಕಡೆಯಿಂದ ಇರುವುದಿಲ್ಲ. ಎಚ್ಚರಿಕೆ ಬೇಕು, ಜಾಗೃತೆ ಬೇಕು. ಅದರ ಜೊತೆಗೆ ಸಹಜವಾಗಿ ಒಂದು ಬಾಟ್ಲು ನೀರು, ಬಿಸಿಲಿನ ಇದು ಹೊಡೆತ ಬಹಳ ಜೋರಿರ್ತದೆ, ಸಮುದ್ರದ ಬದಿಯ ಬಿಸಿಲು ಅಂದರೆ ಬಹಳ ಜೋರಿದೆ. ನೀರು ಬೇಕಿದ್ರೆ ಬಿಸ್ಕೆಟ್, ಹಣ್ಣು ಹಂಪಲ, ಏನಾದ್ರು ಚಿಕ್ಕ ಪುಟ್ಟ ಅಗತ್ಯಕ್ಕೆ ಬೇಕಾದಂಥ ವಸ್ತುಗಳು. ಇನ್ನೊಂದು ಕೂತ್ಕೊಳ್ಳಿಕ್ಕೆ ಏನಾದರೂ ಸಣ್ಣ ಚಾಪೆಯೋ ಅಥವಾ ಬಟ್ಟೆಯೋ ಬೇಕಿದ್ರೆ, ತಲೆಗೆ ಬೇಕಿದ್ರೆ ಸುತ್ತಲಿಕ್ಕೆ ಒಂದು ವಸ್ತ್ರ. ಈ ರೀತಿ ಸಣ್ಣ ಮಟ್ಟದ ತಯಾರಿ ಬರುವವರಲ್ಲಿ ಇರಬೇಕು. ನಮ್ಮ ಕಡೆಯಿಂದ ಕುಡಿಯೋ ನೀರಿನ ವ್ಯವಸ್ಥೆ, ಆಹಾರ ಪೊಟ್ಟಣದ ವ್ಯವಸ್ಥೆ ಎಲ್ಲ ಅಲ್ಲಿ ಸೂಕ್ತ, ನಮ್ಮಿಂದ ಸಾಧ್ಯ ಆದಷ್ಟು ಹೆಚ್ಚು ಸೂಕ್ತ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಟ್ಟು ಈ ಕಾರ್ಯಕ್ರಮ ಸಮಾಜದ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನೇತೃತ್ವ ಪಾವಂಜ ಶ್ರೀ ಕ್ಷೇತ್ರ, ಆದರೆ ಎಲ್ಲರೂ ಕೂಡ ಇಲ್ಲಿ ಕೈ ಜೋಡಿಸಬೇಕು. ನಾವು ಯಾವ ರೀತಿ ಕೈಂಡ್ಲಿ ರಿಕ್ವೆಸ್ಟ್, ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೇವೆ, ನಿಮ್ಮ ಕಾಲಗುಡದಿಂದ ಆರಂಭಿಸಿ, ಪತ್ರಕರ್ತ ಮಿತ್ರರಿಂದ ಆರಂಭಿಸಿ, ಸಮಾಜದ ಎಲ್ಲ ವರ್ಗದ ಬಂಧುಗಳು ಎಲ್ಲರ ಹಿತಕ್ಕೋಸ್ಕರ ಮಾಡುವಂತಹ ಕಾರ್ಯಕ್ರಮ ಇದಾಗಿರುವುದರಿಂದ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಬಹು ದೊಡ್ಡ ಸಂಖ್ಯೆಯಲ್ಲಿ, ನಾನೊಂದು ಮಾತು ಹೇಳ್ತೇನೆ, ನಭೂತೋ ಈವರೆಗೆ ಆಗದಂತಹ ಒಂದು ಕಾರ್ಯಕ್ರಮ. ಇಡೀ ಕಡಲ ಕಿನಾರೆಯಲ್ಲಿ ಏಕಕಾಲಕ್ಕೆ ಭಗವಂತನ ನಾಮಸ್ಮರಣೆ ಮಾಡುವಂತಹ ಒಂದು ಅತ್ಯಂತ ಉತ್ಕೃಷ್ಟ ಪುಣ್ಯದ ಕೆಲಸ. ನಾನು ಸಾಮಾನ್ಯವಾಗಿ ಮಾತನಾಡುವಾಗ ಹೇಳುವುದುಂಟು, ಈಗ ನಾನೊಂದು 10 ಜನಕ್ಕೆ ಇದನ್ನು ಪ್ರಚಾರ ಮಾಡಿ ಕರ್ಕೊಂಡು ಬಂದರೆ ನನಗೂ ಪುಣ್ಯ, ಅವರಿಗೂ ಪುಣ್ಯ, ಅವರನ್ನು ಕರೆಸಿದ ಮತ್ತೊಂದು ಪುಣ್ಯ ನನಗೆ ಪ್ರಾಪ್ತ ಆಗ್ತದೆ. ಹಾಗಾಗಿ ಇಡೀ ನಮ್ಮ ಸಮಾಜ ಈ ವಿಷ್ಣು ಸಹಸ್ರನಾಮದ ಈ ಪಾರಾಯಣದ ವಿಷಯದಲ್ಲಿ ಕೈ ಜೋಡಿಸಬೇಕು, ಅಲರ್ಟ್ ಆಗಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಈ ವಿಷ್ಣು ಸಹಸ್ರನಾಮ ಇದೊಂದು ಪೌರಾಣಿಕ ಹಿನ್ನೆಲೆಯೂ ಇದೆ. ಅದರ ಜೊತೆಗೆ ಈ ರೀತಿಯ ಗೊಂದಲಗಳ ಪರಿಹಾರಕ್ಕೂ ಇದರಲ್ಲಿ ಅವಕಾಶ ಇದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಪೌರಾಣಿಕವಾಗಿ ಹೇಳೋದಾದರೆ ನಮ್ಮ ಈ ಕೋಸ್ಟಲ್ ಬೆಲ್ಟ್, ತುಳುನಾಡು ಅಂತ ಹೇಳ್ತೇವೆ ನಾವಿಲ್ಲಿ, ಈ ತುಳುನಾಡನ್ನು ಭಾರ್ಗವರಾಮನಿಗೆ ವರುಣದೇವ ಉಚಿತವಾಗಿ ಕೊಟ್ಟದಂತೆ ಅವನ ಕೋರಿಕೆಯ ಮೇರೆ. ಯಾಕೆ ಅಂತ ಹೇಳಿದರೆ ಮನೆಗಟ್ಟಿ ಕೂತ್ಕೊಳ್ಳಿಕ್ಕಲ್ಲ, ಭಗವಂತನ ಕೆಲಸವನ್ನು ಮಾಡಬೇಕು. ಅನುಷ್ಠಾನಾದಿ ಸಂಸ್ಕಾರವಂತರಾದಂಥ ಪ್ರಜೆಗಳು ಬರಬೇಕು ಮುಂದೆ. ಅವರಿಗೆ ಈ ವಿಷ್ಣು ಸಹಸ್ರನಾಮದ ಇಂತಹ ಅನೇಕ ಸ್ತೋತ್ರಗಳು ನಮ್ಮಲ್ಲಿ ಅನೇಕ ಇದೆ. ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಪುರಾಣಗಳು, ವೇದಗಳು, ಈ ರೀತಿ ಇದೆಲ್ಲವೂ ಸಮಾಜಕ್ಕೆ ಪೂರಕವಾಗಿ ಜನರು ಇರಬೇಕು, ಜನರಿಗೆ ಪೂರಕವಾಗಿ ಈ ವ್ಯವಸ್ಥೆಗಳು ಇರಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ವರುಣದೇವ ಬಿಟ್ಟುಕೊಟ್ಟಂಥ ಸ್ಥಳ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ನಾವೇ ನಮ್ಮ ಗೋರಿಯನ್ನು ತೋಡ್ತಾ ಇದ್ದೇವೆ ಅಂತ ಹೇಳುವ ರೀತಿಯಲ್ಲಿ ಏನು ಬದಲಾದಂತಹ ವಾತಾವರಣ ಅಂತ ಹೇಳಿ ಯಾಂತ್ರಿಕ ಜಗತ್ತಿನ ಕಡೆಗೆ ಹೋಗ್ತಾ ಇದ್ದೇವೆ. ಇದು ಸರ್ವನಾಶಕ್ಕೆ ಕಾರಣ ಆಗ್ತದೆ ಅಂತ ಹೇಳುವಂಥದ್ದು ಎಲ್ಲರೂ ತಿಳ್ಕೊಂಡಿರತಕ್ಕಂಥ ಸತ್ಯ. ಅದರ ಬದಲಾವಣೆ ಆಗಬೇಕು ಅಂತಿದ್ರೆ ಯಾವ ಉದ್ದೇಶದಿಂದ ವರುಣದೇವ ಭಾರ್ಗವರಾಮನಿಗೆ ಇದನ್ನು ಬಿಟ್ಟುಕೊಟ್ನೋ ಅದೇ ಉದ್ದೇಶಕ್ಕೆ ಇದು ಉಪಯೋಗ ಆಗಬೇಕು ಅನ್ನುವಂಥದ್ದು ವಿಚಾರ. ಹಾಗಾಗಿ ಬಂಧುಗಳೇ,
ದಯವಿಟ್ಟು ಈ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ನಾವೆಲ್ಲರೂ ಒಟ್ಟಾಗಿ ಇದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪರಿಕರಗಳನ್ನು ಈಗಾಗಲೇ ವಿಷ್ಣು ಸಹಸ್ರನಾಮ ಸ್ತೋತ್ರದ ಒಂದು ಪುಸ್ತಕವನ್ನು ಅಚ್ಚು ಹಾಕಿ ದೊಡ್ಡ ಸಂಖ್ಯೆಯಲ್ಲಿ ನಾವು ವಿತರಣೆ ಮಾಡಿದ್ದೇವೆ. ಇನ್ನು ಇಂತಹ ಕರಪತ್ರಗಳನ್ನು ಎಲ್ಲ ಕಡೆಗೆ ಕಳಿಸಿದ್ದೇವೆ. ಅಲ್ಲಲ್ಲಿ ಬ್ಯಾನರ್ಗಳಲ್ಲಿ ಕಾಣ್ತಾ ಇದೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆ ಹರಿದಾಡಿದೆ. ಹೆಚ್ಚಿನ ಮಾಹಿತಿಗಳು ಬೇಕಿದ್ರೆ ಈ ಕರಪತ್ರದಲ್ಲಿ ಫೋನ್ ನಂಬರ್ಗಳಿದೆ. ಪ್ರಧಾನ ಸಂಚಾಲಕರಿದ್ದಾರೆ, ನಿವೃತ್ತ ಪ್ರೊಫೆಸರ್ ಅವರು ಮತ್ತು ಒಳ್ಳೆಯ ಧಾರ್ಮಿಕ ಚಿಂತಕರು, ಅವರನ್ನು ಸಂಪರ್ಕಿಸುವುದು ಅಥವಾ ನಮ್ಮ ಯಾರೇ ಪದಾಧಿಕಾರಿಗಳನ್ನು ಸಂಪರ್ಕಿಸಿದರೆ ಬೇಕಾದಂತಹ ಸೂಕ್ತ ಮಾಹಿತಿಯನ್ನು ಕೊಡ್ತೇವೆ. ಮತ್ತು ಈ ಕೆಲಸದಲ್ಲಿ ಯಾರು ತೊಡಗಿಸಿಕೊಳ್ತೇವೆ ಅಂತ ಮುಂದೆ ಬರ್ತಾರೋ ಅವರಿಗೆ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ. ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ ನಮಗೆಲ್ಲರಿಗೆ ಪಾವಂಜ ಕ್ಷೇತ್ರದ ಮೂಲಕ ಲಭ್ಯ ಆಗಿದೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ನಾನು ನಿಲ್ಲಿಸ್ತಾ ಇದ್ದೇನೆ. ಪಾವಂಜ ಕ್ಷೇತ್ರದ ಬಗ್ಗೆ KS ನಿತ್ಯಾನಂದ ಶ್ರಮ ಅದರಲ್ಲಿರುವಂಥದ್ದು ಮಾರ್ಗದರ್ಶನ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅವರ ಮಾರ್ಗದರ್ಶನದ ಅವರ ಒಂದು ಹೇಳಿಕೆಯ ಮೂಲಕ ಈ ಕಾರ್ಯಕ್ರಮ ಸಮಾಜಕ್ಕೆ ಸಮರ್ಪಣೆ ಆಗ್ತಾ ಇದೆ, ಸಮಾಜದ ಒಳಿತಿಗೋಸ್ಕರ. ನಮಸ್ಕಾರ. ಒಂದು ಉಳ್ಳಾಲ ಸೋಮೇಶ್ವರ, ಇನ್ನೊಂದು ಉಳ್ಳಾಲ ಬೀಚು, ಇನ್ನು ಈ ಕಡೆ ಚಿತ್ರಾಪುರ, ಅದು ಈ ಕಡೆಯಿಂದ ನಮಗೆ ಸೋಮೇಶ್ವರ ಮತ್ತೆ ಉಳ್ಳಾಲ, ಈ ಕಡೆಯಿಂದ ನಾವು ಫಸ್ಟ್ ಚಿತ್ರಾಪುರದಿಂದ ಗುಡಿಗೊಪ್ಪಳ, ಸುರತ್ಕಲ್ಲಿಂದ NITK ಮತ್ತೆ ಮುಕ್ಕ ಮಿತ್ರಪಟ್ಟಣ, ಸಸಿದ್ಲು ಅಲ್ಲಿವರೆಗೆ ನಮ್ಮ ಮಂಗಳೂರು ಇದು. ಹಾಗೇನೆ ಆ ಕಡೆ ದೈಜಮಾಡಿ ಮತ್ತೆ ಮಟ್ಟು ಚರಂತಿಪೇಟೆ ಅಲ್ಲಿ ಮಲ್ಪೆ ಅಲ್ಲಿಂದ ನಾವು ನಿನ್ನೆ ಹೇಳಿದ್ದೇವೆ. ನಮ್ದು ಈ ಕಡೆದ್ದು ಇಷ್ಟು ಕೇಂದ್ರಗಳನ್ನು ಗುರುತಿಸಿದ್ದೇವೆ ಈಗ. ಯಾಕಂದ್ರೆ ತಣ್ಣೀರ್ಬಾವಿ ಬೀಚ್ ಮತ್ತೆ ಪಡಗೂರು ಬೀಚ್ ಬಿಟ್ಟಿದ್ದೇವೆ, ಯಾಕಂದ್ರೆ ಆ ದಿವಸ ರಾಜ್ಯೋತ್ಸವ ಇದೆ ಮತ್ತೆ ಜನರ ಒತ್ತಡ ಜಾಸ್ತಿ ಇರ್ಬೋದು. ಹಾಗಾಗಿ ಆ ಎರಡು ಬೀಚ್ಗಳನ್ನು ಬಿಟ್ಟು ಬಾಕಿ ಎಲ್ಲ ಕಡೆ ನಾವು ಕೇಂದ್ರಗಳನ್ನು ಗುರುತಿಸಿದ್ದೇವೆ. ಅಲ್ಲಿ ನಮ್ಮ ಕೇರಳದ ಭಾಗಕ್ಕೆ ಹೋದರೆ ಕೊಂಡೆಯೂರು ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಇದು ನಡೀತಿದೆ. ನಮ್ಮ ತಲಪಾಡಿಯಿಂದ ಮುಂದೆ ಕಣ್ಣೂರುವರೆಗೂ, ಯಾಕೆಂದರೆ ಅಲ್ಲಿ ಸ್ವಲ್ಪ ಮಲಯಾಳಂ ಹೆಚ್ಚು ಪ್ರಚಲಿತ ಇದೆ. ನಾವು ಈಗಾಗಲೇ 1,000ಕ್ಕಿಂತ ಹೆಚ್ಚು ಪುಸ್ತಕ ಮಲಯಾಳದಲ್ಲಿ ಪ್ರಿಂಟ್ ಮಾಡಿ ಕಳಿಸಿದ್ದೇವೆ. ಹಾಗೆ ಅಲ್ಲಿ ಪೂರ್ತಿ ಸ್ವಾಮೀಜಿಯವರು ಅದರ ವ್ಯವಸ್ಥೆಯನ್ನು ಮತ್ತು ಜವಾಬ್ದಾರಿಯನ್ನು ತಗೊಂಡು ಮಾರ್ಗದರ್ಶನ ಮಾಡ್ತಾರೆ. ಇವತ್ತು ಸಾಯಂಕಾಲ ಅಲ್ಲಿ ಒಂದು ಮೀಟಿಂಗ್ ಇದೆ, ನಾವೆಲ್ಲ ಹೋಗ್ತಾ ಇದ್ದೇವೆ.